ಸ್ಟೂಡೆಂಟ್ಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಸ್ಟೂಡೆಂಟ್ಸ್, ಆಲ್ ಓವರ್ ಕರ್ನಾಟಕ ಈಗ KCET ವಿದ್ಯಾರ್ಥಿಗಳೆಲ್ಲರೂ ಕೂಡ KCET 2026 ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ. ಹೌದು, ಅದರ ಜೊತೆಗೆ ಈಗ KA ಮುಖಾಂತರ ರಿಸಲ್ಟ್ ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅಪ್ಡೇಟ್ಸ್ ಅನ್ನು ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಏನೇನೆಲ್ಲ ಅಪ್ಡೇಟ್ಸ್ ಅನ್ನ KA ಮುಖಾಂತರ ಪ್ರೊವೈಡ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿಯನ್ನ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋನ ನೋಡಿದ ತಕ್ಷಣ ನಿಮ್ಗೆ ಕೂಡ ಗೊತ್ತಾಗುತ್ತೆ KCET ರಿಸಲ್ಟ್ ಯಾವಾಗ ಅನೌನ್ಸ್ಮೆಂಟ್ ಆಗ್ತಾ ಇದೆ ಅಂತ. ಅದರ ಜೊತೆಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ ನಿಮ್ಗೆ ಕೊಡ್ತೇನೆ. ಅದರಿಂದ ಬಹಳಷ್ಟು ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಓಕೆನಾ? ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೇನೆ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿ ನೀಡಿದ್ರ ಅಂತಂದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿಯಾದ ಅಪ್ಡೇಟ್ಸ್ ಅನ್ನ ನಾನು ನಿಮ್ಗೆ ಪ್ರೊವೈಡ್ ಮಾಡ್ತಾ ಇರ್ತಾನೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೂ ಕೂಡ ಸಪೋರ್ಟ್ ಮಾಡಿ. ಹೆಚ್ಚು ಹೆಚ್ಚು ವಿಡಿಯೋಸ್ ನ ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸ್ಟೂಡೆಂಟ್ಸ್, ಮಾಡಿದ್ರೆ ಸಬ್ಸ್ಕ್ರೈಬ್. ಹಾಗಾದ್ರೆ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಸ್ಟೂಡೆಂಟ್ಸ್, ಆಲ್ ಓವರ್ ಕರ್ನಾಟಕ KCET ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಈಗ ಒಂದು ಡೌಟ್ ಇದೆ ಅಂತಾನೆ ಹೇಳ್ಬೋದು. ಹೌದು ಸ್ಟೂಡೆಂಟ್ಸ್, ಇದೇ ಒಂದು ಸಂದರ್ಭದಲ್ಲಿ KA ಮುಖಾಂತರ ಒಂದು ಅಪ್ಡೇಟ್ ಅನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅದು ಏನು ಅಂತ ತಿಳಿಸ್ಕೊಡ್ತಾರೆ. ಅದಕ್ಕಿಂತ ಮುಂಚೆ KA ಮುಖಾಂತರ ಒಂದು ಅಪ್ಡೇಟ್ ಅನ್ನ ನೀಡಿದ್ರು. ನಾನು ನಿಮ್ಗೆ ಹಿಂದೊಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಏನು ಅಂತಂದ್ರೆ KA ಮಂಥನ ಅನ್ನುವಂತ KA ಮಂಥನ ಅನ್ನುವಂತ ಒಂದು ಅಪ್ಡೇಟ್ ಅನ್ನ ನಿಮ್ಗೆ ಪ್ರೊವೈಡ್ ಮಾಡಿದ್ರು. ಹೌದು, ಈ ಒಂದು ಅಪ್ಡೇಟ್ ಏನಿದೆ ಆಲ್ ಓವರ್ ಕರ್ನಾಟಕ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಯೂಸ್ಫುಲ್ ಆಗ್ಲಿ ಅನ್ನುವಂತ ಕಾರಣಕ್ಕೆ ನಿಮ್ಗೆ ಎಲ್ಲ ಒಂದು ಡಿಸ್ಟ್ರಿಕ್ಟ್ಸ್ ಅಲ್ಲೂ ಕೂಡ ನೀವು ವೆನ್ಯೂಸ್ ಅನ್ನ ಸೆಲೆಕ್ಷನ್ ಮಾಡ್ಕೊಳ್ಳುವಂತ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ರು. ಸ್ಲಾಟ್ ಅನ್ನ ಬುಕ್ ಮಾಡ್ಕೊಂಡು ನೀವು ಕೂಡ ಒಂದು ಪ್ರೋಗ್ರಾಮ್ ನ ಅಟೆಂಡ್ ಮಾಡಬಹುದಾಗಿತ್ತು. ಅದೇ ರೀತಿಯಾಗಿ ಇನ್ನು ಕೂಡ ಸ್ವಲ್ಪ ಟೈಮ್ ಇದೆ. ಯಾರು ಅಟೆಂಡ್ ಆಗಿಲ್ಲ, ಬೇಗ ಸ್ಲಾಟ್ಸ್ ಅನ್ನ ಬುಕ್ ಮಾಡ್ಕೊಳ್ಳಿ, ಅಟೆಂಡ್ ಆಗಿ. ಯಾಕಂದ್ರೆ ಈ ಒಂದು ಪ್ರೋಗ್ರಾಮ್ ಅನ್ನ ನೀವು ಅಟೆಂಡ್ ಮಾಡಿದ್ರೆ ನಿಮ್ಗೆ ಎಲ್ಲ ಒಂದು ಡೌಟ್ಸ್ ಏನಿರುತ್ತೆ ಅದು ಆಲ್ಮೋಸ್ಟ್ ಕ್ಲಾರಿಫೈ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೌನ್ಸಿಲಿಂಗ್ ಗೆ ಸಂಬಂಧಪಟ್ಟಂತೆ ಆಪ್ಷನ್ ಎಂಟ್ರಿಯನ್ನ ನೀವು ಯಾವ ರೀತಿ ಮಾಡಬೇಕು, ಕಾಲೇಜಸ್ ನ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊಳ್ಬೇಕು, ನಿಮ್ಮ ಒಂದು ರ್ಯಾಂಕ್ ಎಷ್ಟಿದೆ, ಅದಕ್ಕೆ ಸಂಬಂಧಪಟ್ಟಂತೆ ನೀವು ಕಾಲೇಜಸ್ ನ ಹೇಗೆ ಪಡ್ಕೊಳ್ಳೋದು ಅನ್ನುವಂತ ಎಲ್ಲ ಡೀಟೇಲ್ಸ್ ಅನ್ನ ನಿಮ್ಗೆ ಆ ಒಂದು ಪ್ರೋಗ್ರಾಮ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾರೆ ಅಂತಾನೆ ಹೇಳ್ಬೋದು. ಹಾಗೆ ಯಾರೆಲ್ಲ ಇನ್ನು ಕೂಡ ಆ ಒಂದು ಪ್ರೋಗ್ರಾಮ್ ನ ಅಟೆಂಡ್ ಮಾಡಿಲ್ಲ, ಇನ್ನು ಕೂಡ ಸ್ವಲ್ಪ ಟೈಮ್ ಇದೆ, ಬೇಗ ಬೇಗ ಎಲ್ರು ಕೂಡ ಅಟೆಂಡ್ ಮಾಡಿ ಅಂತ ಕೇಳ್ಕೊಳ್ತಾರೆ. ಹಾಗೆ ನಿಮ್ಗೆ ಒಂದು ಈಗ ಡೌಟ್ ಇರುವಂತದ್ದು, ವೆನ್ ವಿಲ್ ಬಿ ದ ಅನೌನ್ಸ್ಮೆಂಟ್ ಆಫ್ ದಿ KCET 2026 ರಿಸಲ್ಟ್ ಅಂತಾನೆ ಹೇಳ್ಬೋದು. ಹೌದು ಸ್ಟೂಡೆಂಟ್ಸ್, ಇದಕ್ಕೆ ಸಂಬಂಧಪಟ್ಟಂತೆ KA ಮುಖಾಂತರ ಒಂದು ಅಪ್ಡೇಟ್ ಕೂಡ ಬಂದಿರುವಂತದ್ದು. ಏನು ಆ ಒಂದು ಅಪ್ಡೇಟ್ ಅಂತ ನಿಮ್ಗೆ ತಿಳಿಸ್ಕೊಡ್ತಾನೆ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದ್ರೆ KA ಮುಖಾಂತರ ನಿಮ್ಗೆ ಇಲ್ಲಿ ಅವರ ಒಂದು ಎಕ್ಸ್ ಖಾತೆಯಲ್ಲಿ ಅಂದ್ರೆ ಟ್ವಿಟರ್ ಖಾತೆಯಲ್ಲಿ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಏನು ಅಂತ ಅಂದ್ರೆ, ದ ಅಗ್ರಿಕಲ್ಚರ್ ಅಂಡ್ ದ ವೆಟರ್ನರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸ್ ವಿಲ್ ಬಿ ಕಂಡಕ್ಟೆಡ್ ಅಟ್ ದಿ ಹಿರಿಯೂರ್ ಸೆಂಟರ್ ಆನ್ June 1st and only after that will be CET 2026 result be announced ಅಂತ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಏನು ಅಂತ ಅಂದ್ರೆ, ಇದೇನು ಅಗ್ರಿಕಲ್ಚರ್ ಆಗಿರ್ಬೋದು, ಹಾಗೇನೆ ವೆಟರ್ನರಿ ಆಗಿರ್ಬೋದು, ಇದರ ಒಂದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಏನಿದೆ June 1ನೇ ತಾರೀಕು ನಡೀತಾ ಇದೆ. ಹೌದಾ? ಇದಕ್ಕೆ ಸಂಬಂಧಪಟ್ಟಂತೆ KA ಅಲ್ಲಿ ನೋಟಿಫಿಕೇಶನ್ ಕೂಡ ರಿಲೀಸ್ ಮಾಡಿದ್ದಾರೆ. ಓಕೆನಾ? ಅಲ್ಲೂ ಕೂಡ ನೀವು ಹೋಗಿ ನೋಡ್ಬೋದು. June 1ನೇ ತಾರೀಕು ಆ ಒಂದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸ್ ನಡೀತಾ ಇದೆ. ಅದಾದ್ಮೇಲೆ 2 ಅಥವಾ 3ನೇ ತಾರೀಕು ನಿಮ್ಗೆ ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗುವಂತದ್ದು. ಈ ಒಂದು ರಿಸಲ್ಟ್ ಏನಿದೆ, ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸ್ ರಿಸಲ್ಟ್ ಬಂದಾದ್ಮೇಲೆ ನಿಮ್ಗೆ KA ರಿಸಲ್ಟ್ ಅಂದ್ರೆ KCET ರಿಸಲ್ಟ್ ಅನ್ನು ಕೂಡ ಪ್ರೊವೈಡ್ ಮಾಡ್ತಾರೆ, ರಿಲೀಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನೀವು ಕೇಳ್ಬೋದು, ಯಾವಾಗ ಈ ಒಂದು KCET ರಿಸಲ್ಟ್ ಏನಿದೆ ಅನೌನ್ಸ್ಮೆಂಟ್ ಆಗುತ್ತೆ ಅಂತ. ಇಲ್ಲಿ ನೋಡಿ, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಏನಿದೆ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಅಟೆಂಡ್ ಆಗುವಂತದ್ದು 24,250 ಸ್ಟೂಡೆಂಟ್ಸ್ ಏನಿದೆ ಆ ಒಂದು ಎಕ್ಸಾಮ್ಗೆ ಅಟೆಂಡ್ ಆಗ್ತಾ ಇದಾರೆ. ಅಂದ್ರೆ ಆ CET ರಿಸಲ್ಟ್ ಏನಿದೆ, ಈ ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಏನಿದೆ ಆ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆದ ತಕ್ಷಣ CET ರಿಸಲ್ಟ್ ಅನ್ನು ಕೂಡ ಅನೌನ್ಸ್ಮೆಂಟ್ ಮಾಡ್ತಾರೆ. ಯಾವಾಗ? ದ ಯೂನಿವರ್ಸಿಟಿ ಪ್ರೊವೈಡ್ಸ್ ದಿ ಮಾರ್ಕ್ಸ್ ಆಫ್ ದೋಸ್ ಅಪಿಯರ್ಡ್ ಫಾರ್ ದಿ ಎಕ್ಸಾಮ್. ಯೂನಿವರ್ಸಿಟೀಸ್ ಏನಿದೆ KA ಗೆ ಈ ಒಂದು ಏನು ಅಗ್ರಿಕಲ್ಚರ್ ಆಗಿರ್ಬೋದು, ಹಾಗೇನೆ ವೆಟರ್ನರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ರಿಸಲ್ಟ್ ಏನಿದೆ ಆ ಒಂದು ರಿಸಲ್ಟ್ ಅನ್ನ KA ಗೆ ತಲುಪಿಸಿದ ಮುಖಾಂತರ ಅಂದ್ರೆ ನಂತರ ನಿಮ್ಗೆ KCET ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಮಾಡುವಂತದ್ದು. ಹಾಗಾದ್ರೆ ಯಾವಾಗ ಆಗತ್ತೆ ಅಂತ ನೀವು ಕೇಳ್ಬೋದು. ಈ ಒಂದು ರಿಸಲ್ಟ್ ಏನಿದೆ ನಿಮ್ಗೆ ಅನೌನ್ಸ್ಮೆಂಟ್ ಆಗುವಂತದ್ದು ಜೂನ್ ಫಸ್ಟ್ ವೀಕ್ ಅಲ್ಲಿ ಅನೌನ್ಸ್ಮೆಂಟ್ ಆಗುವಂತ ಎಲ್ಲ ಚಾನ್ಸಸ್ ಇರುವಂತದ್ದು. June 1st ವೀಕ್ ವರೆಗೂ ನೀವು ವೆಯ್ಟ್ ಮಾಡ್ಬೇಕು. ಹಾಗಾದ್ರೆ ಅಲ್ಲಿವರೆಗೂ ನೀವು ಏನ ಮಾಡ್ಬೇಕು, ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದಾದ್ಮೇಲೆ ನಿಮ್ಗೆ ಕೆಲವೊಂದಿಷ್ಟು ಮಾಹಿತಿಗಳು ನೀವು
ಪಡ್ಕೋಬೇಕಾಗಿರುತ್ತೆ. ಹಾಗಾದ್ರೆ ರಿಸಲ್ಟ್ ಬರೋವರೆಗೂ ನೀವ್ ಏನ್ ಮಾಡ್ಬೇಕು, ರಿಸಲ್ಟ್ ಬಂದಾದ್ಮೇಲೆ ಏನ್ ಮಾಡ್ಬೇಕು ಅಂತಾನು ಕೂಡ ನಿಮ್ಗೆ ತಿಳಿಸ್ಕೊಡ್ತಾನೆ. ಇಲ್ಲಿ ನೋಡಿ, wait and learn more about counseling and option entry and prepare the documents and choice entries etc etc etc. ಸ್ಟೂಡೆಂಟ್ಸ್, ನಿಮ್ಗೆ KCET ರಿಸಲ್ಟ್ ಬರೋವರೆಗೂ ಕೂಡ ನಿಮ್ಗೆ ಕೌನ್ಸಿಲಿಂಗ್ ಬಗ್ಗೆ ಕೆಲವೊಂದಿಷ್ಟು ಅಪ್ಡೇಟ್ಸ್ ಅನ್ನ ನೀವು ತಿಳ್ಕೊಬೇಕಾಗಿರುತ್ತೆ, ಮಾಹಿತಿಗಳನ್ನ ನೀವು ತಿಳ್ಕೊಬೇಕಾಗಿರುತ್ತೆ. ಹೌದು, ಕೌನ್ಸಿಲಿಂಗ್ ಅಂದ್ರೆ ಏನು, ಆಪ್ಷನ್ ಎಂಟ್ರಿ ಅಂದ್ರೆ ಏನು, ಆಪ್ಷನ್ ಎಂಟ್ರಿಯಲ್ಲಿ ನೀವು ಕಾಲೇಜಸ್ ಅನ್ನ ಹೇಗೆ ಸೆಲೆಕ್ಷನ್ ಮಾಡಬೇಕು, ಇದರಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಕೂಡ ರಿಲೀಸ್ ಮಾಡ್ತಾರೆ, ನಿಮ್ಗೆ ಫೀಸ್ ಸ್ಟ್ರಕ್ಚರ್ ಅನ್ನು ಕೂಡ ರಿಲೀಸ್ ಮಾಡ್ತಾರೆ, ನಿಮ್ಗೆ ವೆರಿಫಿಕೇಶನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನು ಕೂಡ ರಿಲೀಸ್ ಮಾಡ್ತಾರೆ. ಹಾಗಾದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂದ್ರೆ ಏನು, ಆಪ್ಷನ್ ಎಂಟ್ರಿ ಅಂದ್ರೆ ಏನು, ಕೌನ್ಸಿಲಿಂಗ್ ಅಂದ್ರೆ ಏನು, ಇದರೆಲ್ಲ ಏನಿರುತ್ತೆ, ಚಾಯ್ಸ್ 1 ಚಾಯ್ಸ್ 2 ಚಾಯ್ಸ್ 3 ಚಾಯ್ಸ್ 4 ಇದೆಲ್ಲ ಏನು, ಇದನ್ನೆಲ್ಲಾನು ಕೂಡ ನೀವು ತಿಳ್ಕೊಬೇಕಾಗತ್ತೆ. ಹೌದಾ, ಇದನ್ನೆಲ್ಲಾನು ಕೂಡ ನಿಮ್ಗೆ ನಾನು ಮುಂದಿನ ಒಂದಿಷ್ಟು ವಿಡಿಯೋಸ್ ಅಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಡಾಕ್ಯುಮೆಂಟ್ಸ್ ಎಲ್ಲ ಏನೇನೆಲ್ಲ ನೀವು ಪ್ರಿಪೇರ್ ಇಟ್ಕೋಬೇಕು, ಆಪ್ಷನ್ ಎಂಟ್ರಿ ಅಂದ್ರೆ ಏನು, ಆಪ್ಷನ್ ಎಂಟ್ರಿಯಲ್ಲಿ ಏನೇನೆಲ್ಲ ಇರುತ್ತೆ, ಕಾಲೇಜಸ್ ಅನ್ನ ಹೇಗೆ ಸೆಲೆಕ್ಷನ್ ಮಾಡ್ಕೊಳ್ಬೇಕು, ನಿಮ್ಮ ರ್ಯಾಂಕ್ ಎಷ್ಟು ಬಂದಿದೆ ಅದರ ಮೇಲೆ ನೀವು ಕಾಲೇಜಸ್ ಅನ್ನ ಹೇಗೆ ಸೆಲೆಕ್ಷನ್ ಮಾಡ್ಕೊಳ್ಬೇಕು, ಎಲ್ಲಾನು ಕೂಡ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಓಕೆನಾ, ಹಾಗಾದ್ರೆ ಇದ್ರ ಬಗ್ಗೆ ಕೆಲವೊಂದಿಷ್ಟು ಅಪ್ಡೇಟ್ಸ್ ಗಳನ್ನ ನೀವು ತಿಳ್ಕೊಬೇಕು. ಓಕೆನಾ, ನಾನ್ ನಿಮ್ಗೆ ತಿಳಿಸ್ಕೊಡ್ತೇನೆ, ನೆಕ್ಸ್ಟ್ ವಿಡಿಯೋಸ್ ಮಾಡಿ ತಿಳಿಸ್ಕೊಡ್ತೇನೆ. ಓಕೆನಾ, ಡೋಂಟ್ ವರಿ, ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ಎಲ್ಲ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತಾ ಇರ್ತೇನೆ. ಓಕೆನಾ, ಇದಿಷ್ಟು ಇವತ್ತಿನ ಒಂದು ಅಪ್ಡೇಟ್ ಆಗಿತ್ತು. KCET ರಿಸಲ್ಟ್ ನಿಮ್ಗೆ ಜೂನ್ ಫಸ್ಟ್ ವೀಕ್ ಅಲ್ಲಿ ಬರುತ್ತೆ, ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಓಕೆನಾ, ಇನ್ನೇನಾದ್ರು ಡೌಟ್ಸ್ ಇದ್ರು ಕೂಡ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ವಿಡಿಯೋ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಸ್ಟೂಡೆಂಟ್ಸ್. ಎಲ್ರು ಕೂಡ ಟೇಕ್ ಕೇರ್, ಬಾಯ್ ಸ್ಟೂಡೆಂಟ್ಸ್.